ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಕಾಂಡಿಮೆಂಟ್ಸ್ ಓಪನ್ ಮಾಡಿ ಅದರಲ್ಲಿ ಸಂಪಾದನೆಯನ್ನ ಮಾಡ್ತಾ ಇದ್ರು. ಬಂದ ಹಣದಿಂದ ಮನೆ ಕೊಂಡ್ಕೊಳ್ಬೇಕು ಅಂತ ಹೇಳಿ ಕೂಡಿಟ್ಟಿದ್ರು. ಆದ್ರೆ ಇದೀಗ ಅದು ಕಳ್ಳರ ಪಾಲಾಗಿದೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಮನೆ ಖರೀದಿಗೆ ಕೂಡಿಟ್ಟಿದ್ದ ಹಣ ಎಗರಿಸಿದ ಕಳ್ಳರು. ಸಿಲಿಕಾನ್ ಸಿಟಿಯಲ್ಲಿ ಹಾಡಹಗಲೇ ಮನೆ ಕಳ್ಳತನ. 20 ಲಕ್ಷ ನಗದು, 180 ಗ್ರಾಂ ಚಿನ್ನಾಭರಣ ಕಳವು. ಕಷ್ಟಪಟ್ಟು ದುಡಿದ ಹಣವನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಸೇಫ್ ಇಲ್ಲ ನೋಡಿ. ಯಾಕಂದ್ರೆ ಭಾರತ್ ನಗರದ ಮುನೀಶ್ವರ ಬಡಾವಣೆಯ ಮಾಯಣ್ಣಗೌಡರ ಮನೆಯಲ್ಲಿ ಹಾಡಹಗಲೇ ಮನೆಗಳ್ಳತನ ನಡೆದಿದೆ. ಜೀವನ ಪೂರ್ತಿ ದುಡಿದು ಮನೆ ಖರೀದಿಗೆ ಅಂತ ಕೂಡಿಟ್ಟಿದ್ದ ಬರೋಬ್ಬರಿ 20 ಲಕ್ಷ ನಗದು ಮತ್ತು 20 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣವನ್ನ ಒಂದೇ ಕ್ಷಣದಲ್ಲಿ ಕದ್ದು ಪರಾರಿಯಾಗಿದ್ದಾರೆ. ನಿನ್ನೆ ಸಂಜೆ 4 ರಿಂದ 7 ಗಂಟೆ ಒಳಗೆ ಕಳ್ಳತನ ನಡೆದಿದ್ದು ಗೊತ್ತಿರುವವರೇ ಕದ್ದಿರೋ ಸಾಧ್ಯತೆ ಇದೆ. ಮಾಯಣ್ಣಗೌಡ ಎಸ್ಎಲ್ವಿ ಕಾಂಡಿಮೆಂಟ್ಸ್ ನಡೆಸ್ತಾ ಇದ್ದು ಹಾಸನ ಮೂಲದವರಾಗಿದ್ದಾರೆ. ಮುಂಜಾನೆಯಿಂದ ರಾತ್ರಿವರೆಗೂ ಕಾಂಡಿಮೆಂಟ್ಸ್ ಉದ್ಯಮದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದು ಇತ್ತೀಚೆಗೆ ಸಣ್ಣದೊಂದು ಮನೆ ಖರೀದಿಸುವ ಆಸೆಯಿಂದ ಊರಿಗೆ ಹೋಗಿ ಸಾಲ ಮಾಡಿ ತಾಯಿ ಕೂಡಿಟ್ಟ ಹಣದ ಜೊತೆಗೆ ದುಡಿದ ಹಣವನ್ನ ಸೇರಿಸಿ ಮನೆಯಲ್ಲಿ ಇರಿಸಿದ್ರು. ಕಳ್ಳರು ಮನೆಯ ಬೀಗ ಮುರಿದು ಒಳನುಗ್ಗಿ ಕಬೋರ್ಡ್ನ ಬೀಗವನ್ನು ಒಡೆದು ಹಾಕಿದ್ದಾರೆ. ಮನೆಯಲ್ಲಿದ್ದ 20 ಲಕ್ಷ ರೂಪಾಯಿ ನಗದು ಮತ್ತು 20 ಲಕ್ಷ ರೂಪಾಯಿ ಮೌಲ್ಯದ 180 ಗ್ರಾಂ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಪ್ರತಿದಿನ ಮಾಯಣ್ಣಗೌಡ ಮುಂಜಾನೆ 4 ಗಂಟೆಗೆ ಕಾಂಡಿಮೆಂಟ್ಸ್ಗೆ ತೆರಳಿ ನಂತರ ಅವರ ಪತ್ನಿ 11 ಗಂಟೆಗೆ ಅಂಗಡಿಗೆ ಬಂದ ಮೇಲೆ ಅವರು ಮನೆಗೆ ವಿಶ್ರಾಂತಿಗೆ ಬರ್ತಾ ಇದ್ರು. ಸಂಜೆ 4 ಗಂಟೆಗೆ ಮಗಳು ಶಾಲೆಯಿಂದ ಬಂದ ನಂತರ ಆಕೆಯನ್ನ ಕರೆದುಕೊಂಡು ಮತ್ತೆ ಅಂಗಡಿಗೆ ಹೋಗ್ತಿದ್ರು. ಅವರ ಪತ್ನಿ ರಾತ್ರಿ 7 ಗಂಟೆಗೆ ಮನೆಗೆ ವಾಪಸ್ ಬರ್ತಾ ಇದ್ರು. ನಿನ್ನೆ ಸಂಜೆ 7 ಗಂಟೆಗೆ ಪತ್ನಿ ಮನೆಗೆ ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಬೆಳಿಗ್ಗೆ ನಾನು 4 ಗಂಟೆಗೆ ಎತ್ತಿ ಹೋಗ್ತೀನಿ ಅಂಗಡಿಗೆ. ಇನ್ನ ನಮ್ಮ ಮನೆಯವರು ನನ್ನ ಮಗಳನ್ನ 8 ಗ್ರಾಜುಯಲ್ ಸ್ಕೂಲ್ ಬಿಟ್ಬಿಟ್ಟು ಅಂಗಡಿ ಬರ್ತಾರೆ. 9 ಗಂಟೆ 9:15 ಅಂಗಡಿ ಬರ್ತಾರೆ. ನಾನು ತಿರ್ಗಿ 11 ಗಂಟೆ 11:15 ಮನೆ ಬರ್ತೀನಿ. 11 ರೆಸ್ಟಿಗೆ ಬರ್ತೀನಿ. ರೆಸ್ಟಿಗೆ ಬಂದ್ರೆ 3:15 ನಾನು ಗ್ರಾಜುಯಲ್ ಸ್ಕೂಲ್ ಬಿಡ್ತೀನಿ. ನನ್ನ ಮಗಳದ್ದು ಸ್ಕೂಲಿಂದ ಕರ್ಕೊಂಡ್ಬಂದು ಅವ್ಳು ರೆಡಿ ಮಾಡ್ಕೊಂಡು ಅಂಗಡಿ ಕರ್ಕೊಂಡು ಹೋಗ್ತೀನಿ 4 ಗಂಟೆಗೆ. 4 ರಿಂದ 7 ನಮ್ಮ ಮನೆಗಳು ಬಂದ್ರೆ 4 ರಿಂದ 7 ಒಳಗೆ ಆಗಿದೆ ಸರ್. ನೀವು ಎಷ್ಟು ವರ್ಷ ಇದ್ರ ಸರ್ ಇಲ್ಲಿ? 3 ವರ್ಷದಿಂದ ಇದ್ದೀವಿ ಸರ್. ಏನ್ ಕೆಲಸ ಮಾಡುತ್ತೆ ತಾವು? ಸರ್ ಕಾಂಡಿಮೆಂಟ್ಸ್ ಇದೆ ನಮ್ದು. ಎಷ್ಟು ಹೋಗಿದೆ ಸರ್? ಏನೇನು ಹೋಗಿದೆ ಮನೆಯಲ್ಲಿ? ಸರ್ 20 ಲಕ್ಷ ಕ್ಯಾಶು, 180 ಗ್ರಾಂ ಚಿನ್ನ ಹೋಗಿದೆ ಸರ್. ಕಳ್ಳರ ಕೃತ್ಯದಿಂದ ಮಾಯಣ್ಣಗೌಡರ ಕುಟುಂಬ ಸಂಪೂರ್ಣ ಕಂಗಾಲಾಗಿದೆ. ಕೂಡಿಟ್ಟ ಹೊನ್ನು ಕಳ್ಳರ ಪಾಲಾಗಿದೆ. ಘಟನೆ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.